ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಸಂಚಾರ ಮಾಡ್ತಿದ್ದಂತಹ, ಮಿಥುನ ರಾಶಿಯಲ್ಲೇ ಸಂಚಾರ ಮಾಡ್ತಿದ್ದಂತಹ ಗುರು ಈಗ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬ ಶುಭ ಫಲಗಳು ಅಂತ ಹೇಳ್ಬೋದು. ಸಪ್ತಮಾಧಿಪತಿಯಾಗಿರುವಂತಹ ಗುರು 2ರಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಕುಟುಂಬದಲ್ಲಿ ಸೌಖ್ಯ, ಕುಟುಂಬದಲ್ಲಿ 2ನೇ ಸ್ಥಾನವನ್ನು ಭರ್ತವ್ಯಂ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಅಂತ ಹೇಳ್ತೀವಿ. ಅಂದರೆ ಕುಟುಂಬ ಸ್ಥಾನ, ಹೆಂಡತಿಗೆ ಗಂಡನ ಸ್ಥಾನ, ಗಂಡನಿಗೆ ಹೆಂಡತಿಯ ಸ್ಥಾನ, ಆರ್ಥಿಕ ಸ್ಥಾನ, ಕಣ್ಣಿನ ಸ್ಥಾನ, ಪ್ರೈಮರಿ ಎಜುಕೇಷನ್ ಅಂತ ಕರಿತೀವಿ. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ರೀತಿಯಾಗಿರುವಂತಹ ವಿದ್ಯಾಭ್ಯಾಸ, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು, ಕೆಲಸದಲ್ಲಿ ಎಷ್ಟೋ ಸಮಸ್ಯೆಗಳು ಅನ್ನುವಂಥದ್ದು ಸಹಜವಾಗಿ ಈ ರಾಶಿಯವರಿಗೆ ಕಾಣಸಿಗ್ತಿತ್ತು ಒಂದು ವರ್ಷಗಳ ಕಾಲದಲ್ಲಿ. ಯಾಕೆ ಅಂತಂದರೆ ಜನ್ಮದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಅನೇಕ ದುಃಖವನ್ನು ಕೊಡ್ತಾನೆ, ಚಾಲೆಂಜಸ್ಸನ್ನು ಕೊಡ್ತಾನೆ. ಕಡೆಗೆ ಒಳ್ಳೆಯದನ್ನು ಮಾಡುವಂತಹ ಒಂದು ತೀರ್ಮಾನವನ್ನು ಕೊಟ್ಟರು ಕೂಡ ಆ ದಾರಿ ದುರ್ಗಮವಾಗಿರುವಂತಹ ದಾರಿಯಲ್ಲಿ ನಡೆಸುವಂತಹ ಒಂದು ವಿಚಾರ ಗುರುವಿನಿಂದ ಪ್ರಾಪ್ತವಾಗಿರುತ್ತೆ. ಆದರೆ ಇನ್ನು ಮುಂದೆ ಗುರು ಒಳ್ಳೆಯ ಕ್ಷೇತ್ರದಲ್ಲಿ, ಉಚ್ಚ ಕ್ಷೇತ್ರದಲ್ಲಿ ಬಲ ಕೊಡುವಂತಹ ಸ್ಥಾನದಲ್ಲಿ ಬರೋದರಿಂದ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದ ಮೇಲೆ, ಕರ್ಮಾಧಿಪತಿಯ ಮೇಲೆ ಗುರು ದೃಷ್ಟಿಯನ್ನು ಇಡ್ತಾನೆ. ಕರ್ಮಾಧಿಪತಿಯಾಗಿರುವಂತಹ ಗುರು ಕರ್ಮಸ್ಥಾನದ ಮೇಲೆ ದೃಷ್ಟಿಯನ್ನು ಇಡ್ತಾನೆ. ಹಾಗಾಗಿ ಕೆಲಸದಲ್ಲಿರುವಂತಹ ಸಮಸ್ಯೆಗಳು, ಕೆಲಸದಲ್ಲಿರುವಂತಹ ದ್ವಂದ್ವಗಳು, ಕೆಲಸದಲ್ಲಿರುವಂತಹ ಆಲೋಚನೆಗಳು, ಕೆಲಸದಲ್ಲಿ ನಿಮಗೆ ಆಗದಿದ್ದವ್ರು ನಿಮಗೆ ತೊಂದರೆಯನ್ನು ಕೊಡ್ತಿದ್ರೆ, ಅಥವಾ ನೀವು ಮಾಡುವಂತಹ ವೃತ್ತಿಯಲ್ಲಿ ನಿಮಗೆ ತುಂಬ ಬೇಸರ ಉಂಟಾಗಿದ್ದರೆ, ಕೆಲಸವನ್ನು ಬಿಟ್ಬಿಡಬೇಕು ಬೇರೆ ಎಲ್ಲರೂ ಹೋಗೋಣ ಅನ್ನುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ರೆ, ಅನೇಕ ದಿನಗಳ ಕಾಲದಿಂದ ಕೆಲಸದಲ್ಲಿ ತೊಂದರೆ ಆಗಿ ಕಾರಕೋ ಭಾವನಾಶಃ ಅಂತ ಹೇಳೋ ರೀತಿಯಲ್ಲಿ ಕಾರಕನೇ 10ನೇ ಮನೆಯಲ್ಲಿ ಶನಿ ಇದ್ದಾಗ ಕೆಲಸ ಎಷ್ಟೋ ಜನ ಬಿಟ್ಬಿಟ್ಟಿರ್ತಾರೆ ಮಿಥುನ ರಾಶಿಯವರು. ಅವರೆಲ್ಲರೂ ಕೂಡ ಇನ್ನು ಮುಂದೆ ಅವರಿಗೆ ಕೆಲಸದಲ್ಲಿ ಉತ್ತಮವಾಗಿರುವಂತಹ ಒಂದು ಪ್ರಗತಿ ಜೂನ್ ತಿಂಗಳ ನಂತರ ಕಾಣುವಂತಹ ಒಂದು ಸಾಧ್ಯತೆ ಮಿಥುನ ರಾಶಿಯವರಿಗೆ ಗುರುವಿನ ಸಂಚಾರ ಫಲದಿಂದ ಕಾಣಸಿಗುತ್ತೆ. ಮಿಥುನ ರಾಶಿಯವರಿಗೆ ತುಂಬ ಶುಭ ಫಲಗಳಿದೆ. ಇನ್ನೂ ಹೆಚ್ಚು ಶುಭ ಫಲಗಳು ಸಿಗಬೇಕು ಅಂತಂದರೆ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ, ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ವೀಳ್ಯದೆಲೆಯ ಹಾರವನ್ನು ಸಮರ್ಪಣೆಯನ್ನು ಮಾಡುವಂಥದ್ದು ಉತ್ತಮ ಫಲಗಳನ್ನು ತಂದುಕೊಡಲಿದೆ. ಇನ್ನು 4ನೇ ರಾಶಿ ಕರ್ಕಾಟಕ ರಾಶಿ.